ಬಂದ ಕೂಡಲೇ ಅವ್ರು ಸ್ವಲ್ಪ ದರ್ಶನ ಮಾಡಿ ಹೊರಗೆ ಬಂದು ನಿಂತಾರ. ಆ ಬಂದವನ ಪೊಲೀಸರು ಥಟ್ಟನ್ ಕಟ್ಗಿ ತೊಗೊಂಡು ಹೊಡೆದ ಬಿಟ್ಟಾರಿ. ಅಷ್ಟು ಬ್ಲಡ್ ಹೋದ್ರು ಅಣ್ಣಾರ ಅವ್ರಿಗೆ ತೊಗೊಂಡ್ಕೊಂಡು ಮಾತಾಡಕತ್ತಾರೆ ಹೊರತಾಗಿ ದವಾಖಾನಿಗೆ ಹೋಗ್ಬೇಕು ಆ ಸ್ಟಾಫ್ನವ್ರಿಗೆ ಹೇಳ್ಬೇಕು ಅನ್ನೋದು ಯಾವುದು ಮಾಡಾತಿಲ್ಲ ಅವ್ರು. ನಾ ಆದ್ರೂ ಪೊಲೀಸರಿಗೆ ಹೇಳತ್ತೇನೆ ರೀ, ಇಲ್ರಿ ನಿಮ್ಮ ಸ್ಟಾಫ್ದವ್ರು ಬಂದು ಒಂದು ಸ್ವಲ್ಪ ನಿಮ್ಮ ಕಮಿಟಿ ಇರ್ತೈತಿ ಅವ್ರಿಗೆ ಹೇಳಿ ಅನ್ನತ್ತೇನೆ. ಆದ್ರೂ ಅವ್ರು ರಿಸ್ಪೆಕ್ಟ್ ಮಾಡಾತಿಲ್ಲ. ನಂಗೆ ಬೈಬೇಡ, ನಂಗೆ ಒದರಾಗ ಹೋಗಬೇಡ, ನಂಗೆ ಇದು ಮಾತಾಡ್ಬೇಡ ಆತಾರ, ನೀ ಮಾಡಿದ ತಪ್ಪು ಅನ್ನತ್ತಾರ, ಪದೇ ಪದೇ ಅದನ್ನ ಅನ್ನತ್ತಾರ. ಇಲ್ಲೆಲ್ಲ ಪೂರ ಗುಡ್ದಾಗಿನ ಸ್ಟಾಫ್ನವ್ರು ಹೇಳ್ರಿ ಅನ್ನತ್ತೆ ನಾನು. ಪಾಪ ಅವ್ನು ಬ್ಲಡ್ ಹೊಂಟದ್ ನೋಡಿಪ್ಪ, ಇಬ್ಬರ ಗಂಡ ಹೆಂಡತಿ ಬಂದಾರ ಅವ್ರು. ಒಂದು ಸಣ್ಣ ಮಗು ಐತೆ, ಆ ಮಗುನ್ ಸಹ ಬಂದು ಹರಕಿ ಹೊತ್ತಾಗ ಬಂದಾರ್ರಿ ಅವರು. ಆದ್ರೂ ಪೊಲೀಸರು 2 ಮಂದಿ ಬಂದ್ರು ಕೇಳಾತಿಲ್ಲ ಅವ್ರಿಗೆ. ಅವ್ರದ ದರ್ಬಾರ್ ನಡೆಸಿ ಈಗ ದವಾಖಾನಿಗೆ ನಾವು ಹೇಳು ಮುಂದೆ ಕರ್ಕೊಂಡು ಹೋಗ್ಯಾರ ಅವ್ರು. ತಲೆ ಭಾಳ ಹೊಡೆದಲ್ಲ, ಭಾಳ ರಕ್ತ ಹೊಂಟೈತೆ ಸರ್ ಅವರು. ಅವರು RSS ಮೆಂಬರ್ ಅದಾರ್ರಿ ಅವರು. RSS ಮೆಂಬರ್ ಅದಾರ್ರಿ ಅವರು. ಪಾಪ ಅಷ್ಟು ಇದ್ರು ನಾ ಹೇಳತ್ತೇನ್ರಿ, ಎಲ್ಲಾ ಜನ ಇಲ್ಲಿ ಸಾಕ್ಷಿ ಅದಾರ ನೋಡ್ರಿ. ಅವ್ರಿಗೆ ಇದ್ದಿದ್ದು ಏನಂತ ಸ್ವಲ್ಪ ಹೇಳ್ರಿಪ್ಪ ಎಲ್ಲಾರ್ಗು, ನಿಮಗೆ ಏನು ತೊಂದರೆ ಆಗುದಿಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಹನುಮಂತ ಅಂತ್ರಿ. ಅವ್ರು ಏನಾಗ್ಬೇಕು ನಿಮ್ಗೆ? ಅವ್ರು ನಮ್ಗೆ ಹಂಗ ಪರಿಚಯ, ನಮ್ಮ ಹುಬ್ಳ್ಯಾಗ ಇರ್ತಾರೆ ಅವ್ರು. ಸಿದ್ದಾವಣ ಮಠದ ಕಡೆ ಇರ್ತೇವ್ರಿ ನಾವು. ಹುಬ್ಬಳ್ಳಿ ಅವ್ರ? ನಾವು ಹುಬ್ಬಳ್ಳಿ ಅವ್ರಿ. ಎದ್ರ ಸಂಬಂಧ ಹೊಡೆದ್ರು ಅವ್ರು ಬರೀ ಅಲ್ಲಿ ನಿಂತಿದ್ರ ಬಂದು ಗುಡಿಯಾಗಿನ ಹೊರಗೆ ಬಂದಾರಿ. ಎದ್ದು ನಡಿ ಅಂತ ಅವ್ರು ಪೊಲೀಸರು ಬಂದ ಮೊದಲು ಬಡಿಗೆ ತೊಗೊಂಡು ಹೊಡೆದಾರ್ರಿ ಅವ್ರು. ಸುಮ್ನ ಏನ್ ಅವ್ರು ಮಾತಾಡ್ಯಾರ. ನಾ ಮತ್ತೆ ಇತ್ತಾಗ ಬಂದು ನಾ ಕೇಳು ಮಠ ಅಂದ್ರ ರೀ ಪೊಲೀಸರಿಗೆ ಬಂದು ಈಗ ನಾವು ಹೇಳು ಮುಂದೆ ದವಾಖಾನಿಗೆ ಹೋಯ್ದಾರ ನೋಡ್ರಿ. ಅದ್ರ ಬಗ್ಗೆ ಏನೇ ಸ್ವಲ್ಪ ಚರ್ಚೆ ಮಾಡ್ರಿ. ಬಡ್ರು ಮನುಷ್ಯ ಅವ್ರವ್ರು. ಬೆಳಗಾವಿ SP ಫೋನ್ ಹಚ್ತೀನಿ ಹಚ್ಚ್ರಿ ಸರ್. ಪೊಲೀಸರು ಎಲ್ಲರೂ ಏನಂತ ಹೇಳ್ರಿ.